ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪ ಮತ್ತು ಅವ್ರ ಮಗನನ್ನು ಬಿಟ್ಟರೆ ವಯಸ್ಸು ಬಂತು ಯಡಿಯೂರಪ್ಪನವ್ರು ಇದ್ದಾರೆ, ಯಂಗ ಬಂದ್ರೆ ವಿಜೇಂದ್ರ ಇದ್ದಾರೆ. ಹಿರಿಯರಲ್ಲಿ ಯಾರಿದ್ದಾರೆ ರೀ? ನಮ್ಮ ಶೆಟ್ಟರವ್ರು ಆಗ್ತಾರ ಅಧ್ಯಕ್ಷರು. ಅವ್ರು ಗೆಲ್ಲಿಸ್ಕೊಂಡು ಬರೋದು ಶಕ್ತಿ ಅವ್ರಿಗೆ ಅದಾನ. ಇಡೀ ಲಿಂಗಾಯತ ಸಮುದಾಯ ನಮ್ಮ ಶೆಟ್ಟರವ್ರ ಹಿಂದೆ ನಿಲ್ಲಕ್ಕೆ ಸಾಧ್ಯ ಅದಾನ. ಜಗದೀಶ್ ಶೆಟ್ಟರ್ ಅವರಿಂದ ಹೋಗಲಿ, ಬೊಮ್ಮಾಯಿ ಅವ್ರ ಹಿಂದೆ ಅದಾನ. ಬೊಮ್ಮಾಯಿ ಅವ್ರು ಆರಿಸ್ತಿರ್ಬೋದಾ, ಗೆಲ್ಲಿಸ್ಬೋದಾ? ಹಂಗೆ ಅನಿಸ್ತದನ. ಹೋಗಲಿ, ಸದಾನಂದ ಗೌಡ್ರ ಮತವನ್ನೆಲ್ಲ ತರಲಿಕ್ಕೆ ಸಾಧ್ಯ ಅದನ. ಇವ್ರು ಬಿಟ್ಟು ಯಾರಿದ್ದಾರೆ ರಾಜ್ಯದಲ್ಲೇ? ಹಿರಿಯರು. ಇವರೆಲ್ಲರೂ ಯಡಿಯೂರಪ್ಪನವರ ಸಮನ್ವಯ ನಿಲ್ಲುವಂಥ ಹಿರಿಯರಾಗಿದ್ದಾರೆ. ಇನ್ನು ಯಂಗ್ ಜನ್ರೇಷನ್ದಲ್ಲೇ ವಿಜೇಂದ್ರ ಅವರ ಎತ್ತರಕ್ಕೆ ನಿಂತಹ ವ್ಯಕ್ತಿ ಯಾರು? ಜನ ಮನ್ನಣೆ ಪಡೆದಂಥ ನಾಯಕರು ಯಾರು? ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಭಾಳಷ್ಟು ವಾದಗಳು ಕೇಳಿ ಬರ್ತಾ ಇದ್ದಾವೆ ನಮ್ಮ ಕುಮಾರ್ ಬಂಗಾರಪ್ಪನವರ ಸಲುವಾಗಿ. ಆದರೆ ಅವರು ಕರ್ನಾಟಕದ ಇಡೀ ಎಲ್ಲ ಜನ ಸಮುದಾಯವನ್ನು ವಿಶ್ವಾಸ ಗಳಿಸುವಲ್ಲ ಯಶಸ್ವಿ ಆಗಿಲ್ಲ. ಏನೋ ಬಂಗಾರಪ್ಪನ ಹೆಸರಿನಿಂದ ಇವತ್ತು ಅವರು ಕಾಣ್ತಾ ಇದ್ದಾರೆ. ತಂದೆ ಹೆಗಲ ಮೇಲೆ ಅವರಿದ್ದಾರೆ. ಅವ್ರು ಬಿಟ್ಟರೆ ಮತ್ತಾರಿದ್ದಾರೆ? ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಗೋಕಾಕ್ ಏರಿಯಾದಲ್ಲಿ ಒಬ್ಬ ಯಶಸ್ವಿಯಾದಂತಹ ನಾಯಕರು. ಅವರು ಇವತ್ತು ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ಕಾಣ್ತಾರ, ಅಧ್ಯಕ್ಷರನ್ನಾಗಿ ಮಾಡುವಲ್ಲೇ. ಇದು ವಿಚಾರ ಮಾಡುವಂಥ ವಿಷಯ ಅದ. ಅವ್ರ ಬಗ್ಗೆನೂ ಅವ್ರಿಗೆ ಒಲವಿಲ್ಲ. ಯತ್ನಾಳರ ಒಲವು ಇತ್ತು, ಅದರ ನಾಲಿಗೆಯಿಂದ ಹೊರಗೆ ಹೋಗ್ಬಿಟ್ರು. ಇವೆಲ್ಲ ನಾಯಕರೆಲ್ಲ ವಿಮರ್ಶೆ ಮಾಡ್ತಾ ಹೋದಾಗ ಒಂದು ಅರವಿಂದ ಲಿಂಬಾವಳಿ ಅವ್ರ ಬಗ್ಗೆ. ಅರವಿಂದ ಲಿಂಬಾವಳಿ ಅವರು ದಲಿತ ಸಮುದಾಯದ ಬಂದಂಥವರು, ಒಳ್ಳೆಯ ವ್ಯಕ್ತಿ ಅಂತೇಳಿ ಕಾಣಿಸ್ಕೊಂಡಂಥವ್ರು, ಒಳ್ಳೆಯ ವ್ಯಕ್ತಿನೂ ಹೌದು, ಒಬ್ಬ ನಾಯಕದ ಗುಣ ತೋರಿಸ್ಕೊಂಡವರು. ಆದರೆ ಇಡೀ ಕರ್ನಾಟಕದ ಜನರಿಗೆಲ್ಲ ಒಪ್ಪಿಗೆ ಆಗುವಂಥ ಒಬ್ಬ ವ್ಯಕ್ತಿನ ಅವರು. ಹೋಗಲಿ, ಇಡೀ ಒಂದು ದಲಿತ ಸಮುದಾಯದಲ್ಲೇ, ಹಿಂದುಳಿದ ಸಮುದಾಯದಲ್ಲೇ